ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಆಯ್ತಲ್ಲ, ಈಗ ಜಾಮೀನಿನ ಮೇಲೆ ಎಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಅಪ್ಡೇಟ್ ಏನು ಅಂತಂದ್ರೆ, ಇವತ್ತು ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಮುಖಾಮುಖಿ ಆಗೋ ಸಾಧ್ಯತೆ ಇದೆ. ಕಾರಣ ಏನು ಗೊತ್ತಾ? ಕೊಲೆ ಪ್ರಕರಣದ ಟ್ರಯಲ್ಗೆ ಆರೋಪಿಗಳು ಇವತ್ತು ಹಾಜರಾಗ್ತಾರೆ. ಇವತ್ತು ಟ್ರಯಲ್ ನಡೆಯುತ್ತೆ. 57ನೇ CCH ಕೋರ್ಟ್ನಲ್ಲಿ ಈ ಟ್ರಯಲ್ ನಡೆಯುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಈ 17 ಜನ ಆರೋಪಿಗಳು ಅವರೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಇವತ್ತಿಂದ ಟ್ರಯಲ್ ಶುರು. ಸೊ ಇವತ್ತಿನಿಂದ ಈ ಕೋರ್ಟ್ ಟ್ರಯಲ್ ಮುಗಿಯೋ ತನಕವೂ ಕೂಡ ಅವರು ಹಾಜರಾಗಬೇಕು. ಪ್ರತಿ ತಿಂಗಳು ಕೋರ್ಟ್ ವಿಚಾರಣೆಗೆ ಬರಲೇಬೇಕು ಈ ಆರೋಪಿಗಳು, ಎಲ್ಲೇ ಇದ್ರು. ಹಾಗಾಗಿ ಇವತ್ತು ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗೋ ಸಾಧ್ಯತೆ ಇದೆ. ಬರಲೇಬೇಕು ಆಮೇಲೆ ಬಂದೇ ಬರ್ತಾರೆ. ಸೊ ಹಾಗಾಗಿ ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಕೂಡ ಈಗ ಮತ್ತೊಮ್ಮೆ ಒಟ್ಟಿಗೆ ಸೇರ್ತಾರೆ. ಬೇಲ್ ಸಿಕ್ಕ ನಂತರ ಹೊರಗಡೆ ಹೋದರು, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರು, ಅದಾದಮೇಲೆ ಪರ್ಮಿಷನ್ ತಗೊಂಡು ಮೈಸೂರಿಗೆ ಹೋಗಿ ಫಾರ್ಮ್ ಹೌಸ್ನಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅದಾದಮೇಲೆ ಯಾವುದೋ ಒಂದು ಡಬ್ಬಿಂಗ್ ಒಂದು 15-20 ನಿಮಿಷಗಳ ಕಾಲ ಒಂದು ಡಬ್ಬಿಂಗ್ದೇನೋ ಮಾಡಿದ್ರಂತೆ. ಸೊ ಅದಾದಮೇಲೆ ನೆನೆ ಅಷ್ಟೇ ಶರಣ್ ಅವರ ಒಂದು ಸಿನಿಮಾದ ಸೆಟ್ಗೂ ಕೂಡ ದರ್ಶನ್ ಅವರು ಹೋಗಿ ವಿಸಿಟ್ ಮಾಡಿ ಮಾತಾಡಿಸ್ಕೊಂಡು ಬಂದಿದ್ರು. ಈ ಎಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ಈಗ ಕೋರ್ಟ್ ಟ್ರಯಲ್ ಬೇರೆ ಶುರುವಾಗಿದೆ. ಎಲ್ಲರೂ ಕೂಡ ಇವತ್ತು ಮೊದಲನೇದಾಗಿ ಹಾಜರಾಗ್ತಾರೆ, ಈ ಟ್ರಯಲ್ಗೆ ಮುಖಾಮುಖಿ ಆಗ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಬೇಲ್ನಿಂದ ಹೊರಬಂದ ನಂತರ ಅವರೆಲ್ಲರೂ ಕೂಡ ಅಂದರೆ 17 ಆರೋಪಿಗಳಿದ್ದಾರಲ್ಲ ರೇಣುಕಾಸ್ವಾಮಿ ಕೇಸ್ನಲ್ಲಿ ಇರೋರು, ಅವರೆಲ್ಲರೂ ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತಿನಿಂದ ಕೋರ್ಟ್ ಟ್ರಯಲ್ ಶುರುವಾಗುತ್ತೆ. ಹೆಂಗೆ ಸಾಗುತ್ತೆ ಈ ಟ್ರಯಲ್ ಅಂತ? ಖಂಡಿತ ಶರತ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು 17 ಜನ ಆರೋಪಿಗಳಿಗೆ ಈಗಾಗಲೇ ಒಂದು ಜೈಲುವಾಸ ಅನುಭವಿಸಿ ಈಗಾಗಲೇ ಜಾಮೀನು ಪಡೆದು ಹೊರಗೆ ಬಂದಿರುವಂಥದ್ದು. ಮತ್ತು ಪ್ರಮುಖವಾಗಿ ಈ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಆಗಿರ್ಬೋದು ಮತ್ತು A2 ದರ್ಶನ್ ಆಗಿರ್ಬೋದು, ಏನೋ ಈಗಾಗಲೇ ಒಂದಿಷ್ಟು ಅಂದರೆ ಕಾರಣಾಂತರಗಳಿಂದ ಹೇಳಿಕೊಂಡು ಮೆಡಿಕಲ್ ಆಧಾರದ ಮೇಲೆ A2 ಆರೋಪಿ ದರ್ಶನ್ ಈಗಾಗಲೇ ಹೊರಗಡೆ ಬಂದು ಮಧ್ಯಂತರ ಜಾಮೀನು ಪಡೆದು ಮತ್ತು ಏನೋ ಚಿಕಿತ್ಸೆ ನೀಡಿ ಮತ್ತು ಚಿಕಿತ್ಸೆ ಪಡೆದುಕೊಂಡು ಜೊತೆಗೆ ಆತನ ಶಸ್ತ್ರಚಿಕಿತ್ಸೆ ನೀಡಬೇಕು ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಆತನಿಗೆ ಮಧ್ಯಂತರ ಜಾಮೀನು ಆದ ಬಳಿಕ ಮತ್ತೆ ರೆಗ್ಯುಲರ್ ಜಾಮೀನು ಕೂಡ ಆಗಿರುವಂಥದ್ದು. ಮತ್ತು ಪವಿತ್ರ ಗೌಡಗೂ ಈಗಾಗಲೇ ಜಾಮೀನು ಪಡೆದು ಹೊರಗಡೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನು 17 ಜನ ಆರೋಪಿಗಳು ಈಗಾಗಲೇ ಹೊರಗಡೆ ಇರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಏನು ಈಗಾಗಲೇ ಚಾರ್ಜ್ ಶೀಟ್ ಅಂದರೆ ಫೈಲ್ ಮಾಡಲಿಕ್ಕೆ ಈಗಾಗಲೇ ರೆಡಿ ಆಗಿರುವಂಥದ್ದು. ಮತ್ತು ಚಾರ್ಜ್ ಶೀಟ್ ಫೈಲ್ ಇವತ್ತು ಆಗುತ್ತೆ. ಮತ್ತು 17 ಜನ ಆರೋಪಿಗಳು ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ಮತ್ತು ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಫೈಲ್ ಆದ ಮೇಲೆ ಟ್ರಯಲ್ ಯಾವ ದಿನಾಂಕ ಅನ್ನೋದ್ರ ಫಿಕ್ಸ್ ಆಗೋದಂತೂ ಬಹುತೇಕ ಇವತ್ತು ಡೇಟ್ ಫಿಕ್ಸ್ ಆಗುವಂಥ ಚಾನ್ಸ್ ಇದೆ. ಮತ್ತು ಒಂದು ಕಡೆ ಏನೋ 17 ಜನ ಆರೋಪಿಗಳು ಹಾಜರಾದಂಥ ಸಂದರ್ಭದಲ್ಲಿ ಏನು ಒಂದು ಚಾರ್ಜ್ ಶೀಟ್ ಅಂಶಗಳನ್ನು ಇವತ್ತು ಜಡ್ಜ್ ಅವರ ಆರೋಪಿಗಳ ಮುಂದೆ ಒಂದು ಓದುವಂಥ ಸಾಧ್ಯತೆಗಳಿದೆ. ಓದಾದ ಬಳಿಕ ಏನು ಆರೋಪಿಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ, ಯಾಕಂದರೆ ಈ ಪ್ರಕರಣದಲ್ಲಿ ನಮ್ಮ ಪಾತ್ರವಿಲ್ಲ ಅಂತ ಹೇಳಿದಾಗ ಅಂಥ ಸಂದರ್ಭದಲ್ಲಿ ಏನು ಈ ಪ್ರಕರಣದಲ್ಲಿ ಅಂಶಗಳು ಅಂದರೆ ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಏನು ಸಾಕ್ಷಿಗಳನ್ನು ಉಲ್ಲೇಖ ಮಾಡಿರ್ತಾರೆ, ಆ ಸಾಕ್ಷಿಗಳಿಗೂ ಕೂಡ ಒಂದು ಸಮನ್ಸ್ ನೀಡ್ತಾರೆ. ಆ ಸಾಕ್ಷಿಗಳನ್ನು ಸಮಸ್ಯೆ ಕರೆಸಿ ಮುಖಾಮುಖಿ ನಿಂತುಕೊಂಡು ಏನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದಿಷ್ಟು ಹೇಳಿಕೆಯನ್ನು ಹೇಳ್ತಾರೆ. ಅದಾದ ಬಳಿಕ ಏನು ಈ ಪ್ರಕರಣದಿಂದ ನಿರ್ದೋಷಣ ಅಥವಾ ಈ ಪ್ರಕರಣದಲ್ಲಿ ಪಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಅದಾದ ಬಳಿಕ ಇವತ್ತು ಅಂದರೆ 11 ಗಂಟೆಗೆ ಇವತ್ತು 17 ಜನ ಆರೋಪಿಗಳು ಇವತ್ತು CCH ನ್ಯಾಯಾಲಯಕ್ಕೆ ಏನು ಹಾಜರಾಗುವಂಥ ಸಾಧ್ಯತೆ ಇದೆ. ಮತ್ತು ಹಾಜರಾದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಮತ್ತು ಟ್ರಯಲ್ ಡೇಟ್ ಫಿಕ್ಸ್ ಯಾವಾಗ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಶರತ್. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.